ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದಿಯಾ ಯೂಟ್ಯೂಬ್ ಚಾನಲ್. ನಾನಿವತ್ತು ನಿಮಗೆ ವೈಟ್ ಬಟಾಣಿ ಬಾತ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ತುಂಬ ಸಿಂಪಲ್ಲಾಗಿ ಸಖತ್ತಾಗಿ ಬರುತ್ತೆ. ಟೇಸ್ಟ್ ಮಾತ್ರ ತಿಂತಾಯಿದ್ರೆ ಒಂದು ಕುಕ್ಕರ್ ಅನ್ನ ಹೆಂಗೆ ಖಾಲಿ ಆಗುತ್ತೆ ಅನ್ನೋದೇ ಗೊತ್ತಿಲ್ಲ. ಚಪ್ಪರ್ಸ್ಕೊಂಡು ತಿನ್ಬೋದು, ಅಷ್ಟು ಟೇಸ್ಟಿಯಾಗಿರುತ್ತೆ. ಹಾಗೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿದ್ರು ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ನ ನೋಡಿ. ಮತ್ತು ಇದಕ್ಕೆ ಯಾವುದೇ ಒಂಥರ ತುಪ್ಪ ಹಾಕಿಲ್ಲ, ಆಮೇಲೆ ಒಂದು ತೆಂಗಿನಕಾಯಿ ಹಾಲು ಹಾಕಿಲ್ಲ. ಅಷ್ಟು ಸಿಂಪಲ್ಲಾಗಿ ಮಾಡಿದ್ದೀನಿ. ಬನ್ನಿ ಇವಾಗ ಇದು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನಾನಿಲ್ಲಿ ಈರುಳ್ಳಿ ಇಟ್ಕೊಂಡಿದ್ದೀನಿ. ಒಂದು 5 ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡು ಸಪ್ರೇಟಾಗಿ ಈ ಥರ ಕಿವುಚ್ಕೊಂಡಿದ್ದೀನಿ. ಯಾಕೆ ಕಿವುಚ್ಕೊಂಡಿದ್ದೀನಿ ಅಂದರೆ ಎಳೆಯಾಗಿ ಬಿಡಬೇಕು, ಆವಾಗಲೇ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇಲ್ಲ ಅಂತಂದರೆ ಅಲ್ಲಿ ಕಿವುಚ್ಕೊಂಡಿರಬೇಕು, ಯಾವಾಗ ನಾವು ಒಗ್ಗರಣೆ ಕೊಡ್ತೀವಲ್ಲ ಆವಾಗ. ಅದಕ್ಕೋಸ್ಕರನೇ ಇದಕ್ಕೆ ನಾನು 10 ಹಸಿಮೆಣ್ಸಿನ್ಕಾಯಿ ಇಟ್ಕೊಂಡಿದ್ದೀನಿ, ಬೆಳ್ಳುಳ್ಳಿ ಶುಂಠಿ ಸ್ವಲ್ಪ ಇಟ್ಕೊಂಡಿದ್ದೀನಿ, ಮೆಂತ್ಯ ಸೊಪ್ಪು ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಒಂದು ಸ್ವಲ್ಪ ಪುದೀನ ಇಟ್ಕೊಂಡಿದ್ದೀನಿ. ಇನ್ನು ಪಲಾವ್ ಎಲೆ ಮಾತ್ರ ಯೂಸ್ ಮಾಡ್ತಾಯಿದ್ದೀನಿ, 3 ಇಟ್ಕೊಂಡಿದ್ದೀನಿ. ಬಟಾಣಿ, ಹಸಿ ಬಟಾಣಿ ಒಂದು ಅರ್ಧ ಕೆ ಜಿ ತೊಗೊಂಡಿದ್ದೆ, ಅದು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಇದಕ್ಕೆ ಚಕ್ಕೆ ಲವಂಗ ಹಾಕ್ಕೋಬೇಕು. ಒಂದು 3 ಚಕ್ಕೆ, ಒಂದು 4 ಲವಂಗ ಇಟ್ಕೊಂಡಿದ್ದೀನಿ. ಬನ್ನಿ ಇವಾಗ ಗ್ಯಾಸ್ ಆನ್ ಮಾಡಿ ಕುಕ್ಕರ್ ಇಟ್ಕೊಂಬಿಡೋಣ. ಕುಕ್ಕರ್ ಸ್ವಲ್ಪ ಬಿಸಿ ಆಗಲಿ. ಬಿಸಿ ಆಗೋಷ್ಟರಲ್ಲಿ ನಾವು ಚಕ್ಕೆ ಲವಂಗನ ಬೆಳ್ಳುಳ್ಳಿ ಶುಂಠಿನ ಪೇಸ್ಟ್ ಮಾಡ್ಕೊಂಬಂದ್ಬಿಡೋಣ ಬನ್ನಿ. ಬೆಳ್ಳುಳ್ಳಿ ಶುಂಠಿ ತುಂಬ ಪೇಸ್ಟಾಗಿ ಮಾಡಬಾರ್ದು, ತರ್ತರಿಯಾಗಿ ರುಬ್ಕೋಬೇಕು ಅಷ್ಟೇ, ನೀರು ಹಾಕ್ಕೋಬಾರ್ದು. ಅಷ್ಟರಲ್ಲಿ ಕುಕ್ಕರ್ ಬಿಸಿಯಾಗಿದೆ. ಎಣ್ಣೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು ಎಣ್ಣೆ ಜಾಸ್ತಿ ಯೂಸ್ ಮಾಡಲ್ಲ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಫಸ್ಟು ಪಲಾವ್ ಎಲೆ ಹಾಕ್ಕೊಂಬಿಟ್ಟೆ. ಪಲಾವ್ ಎಲೆ ಸ್ವಲ್ಪ ಎಣ್ಣೆಲಿ ಸ್ವಲ್ಪ ಬಿಸಿ ಆಗಿದ ತಕ್ಷಣ ಇದಕ್ಕೆ ಚಕ್ಕೆ ಲವಂಗ ಹಾಕ್ಕೊತಾ ಇದ್ದೀನಿ. ಇದು ಸ್ವಲ್ಪ ಫ್ರೈ ಆಗಲಿ. ಹಸಿಮೆಣ್ಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಉದ್ದುದ್ದ ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಅದು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡೋಣ. ಸ್ವಲ್ಪ ಫ್ರೈ ಆಗಿಬಿಡಲಿ, ಬ್ರೌನ್ ಕಲರ್ ಬಂದರೆ ಸಾಕು. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ತುಂಬ ಸೀಸಬಾರ್ದು, ಸೀಸಿದ್ರೆ ಸೀಸಿರೋ ವಾಸನೆ ಬಂದುಬಿಡುತ್ತೆ ಬಾತ್. ಅದಕ್ಕೋಸ್ಕರ ಒಂದು ಸ್ವಲ್ಪ ಫ್ರೈ ಆದರೆ ಸಾಕು. ಇದಕ್ಕೆ ಒಂಚೂರು ಜೀರಿಗೆ ಹಾಕ್ಕೊಂಬಿಡೋಣ. ಜೀರಿಗೆ ಜಾಸ್ತಿ ಹಾಕ್ಬಾರ್ದು, ಇಲ್ಲ ಜೀರಿಗೆ ಸ್ಮೆಲ್ ಬರುತ್ತೆ. ಅದು ಹಾಕ್ಕೊಂಡು ಸ್ವಲ್ಪ ಬಾಡಿಸ್ಕೊಂಬಿಡೋಣ. ಜೀರಿಗೆ ಸ್ಮೆಲ್ ಬರಬೇಕಲ್ವ, ಅದಕ್ಕೋಸ್ಕರನೇ ಸ್ವಲ್ಪ ಉಪ್ಪು ಹಾಕ್ಕೊಂಬಿಡೋಣ. ಫಸ್ಟು ಉಪ್ಪು ಹಾಕ್ಕೊಂಬಿಟ್ರೆ ಸ್ವಲ್ಪ ಫ್ರೈ ಚೆನ್ನಾಗಾಗುತ್ತೆ. ಇದಕ್ಕೆ ಟೊಮೊಟೊ ಎಲ್ಲ ನಾನು ಯೂಸ್ ಮಾಡಿಲ್ಲ. ಟೊಮೊಟೊ ಎಲ್ಲ ಹಾಕಬಾರ್ದು, ಟೇಸ್ಟ್ ಕೆಟ್ಟೋಗ್ಬಿಡುತ್ತೆ. ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿಬಿಡಲಿ. ಇದಕ್ಕೆ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಮಾಡ್ಕೊಂಡಿದ್ದಲ್ಲ ಅದು ಹಾಕ್ಕೊಂಡು ಫ್ರೈ ಮಾಡ್ಕೊಬಿಡೋಣ. ನೋಡಿ ಈರುಳ್ಳಿ ಇಷ್ಟು ಬ್ರೌನ್ ಆಗಿದೆ, ಸಾಕು ಇಷ್ಟು. ಬೆಳ್ಳುಳ್ಳಿ ಶುಂಠಿನೂ ಸ್ವಲ್ಪ ವಾಸನೆ ಹೋಗ್ಬೇಕು, ಹಸಿ ವಾಸನೆ ಹೋಗಬೇಕು. ಸ್ವಲ್ಪ ಫ್ರೈ ಮಾಡ್ಕೊಬಿಡೋಣ ಚೆನ್ನಾಗಿ. ನೋಡಿ ಇದು ಆಲ್ಮೋಸ್ಟ್ ಫ್ರೈ ಆಗಿದೆ. ಇವಾಗ ಇದಕ್ಕೆ ನಾವು ಪುದೀನ ಮತ್ತು ಮೆಂತ್ಯ ಸೊಪ್ಪು ಇಟ್ಕೊಂಡಿದ್ದೀವಲ್ಲ ಅದು ಕಟ್ ಮಾಡಿ ಹಾಕ್ಕೊಂಬಿಡೋಣ. ಆಮೇಲೆ ಮೆಂತ್ಯ ಸೊಪ್ಪು ಜಾಸ್ತಿ ಹಾಕ್ಕೋಬಾರ್ದು, ಕಹಿ ಬಂದುಬಿಡುತ್ತೆ. ಸ್ವಲ್ಪ ಹಾಕ್ಕೋಬೇಕಷ್ಟೇ. ಇವಾಗ ಸ್ವಲ್ಪ ಫ್ರೈ ಆಗಿಬಿಡಲಿ, ಹಸಿ ವಾಸನೆ ಹೋಗಲಿ. ನಾವು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿರೋದ್ರಿಂದ ಧನಿಯಾ ಪೌಡ್ರು ನಾನು 1 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಒಂಚೂರು ಫ್ರೈ ಮಾಡ್ಕೊಂಬಿಡೋಣ. ನೀವು ಹಸಿಮೆಣ್ಸಿನ್ಕಾಯಿ ಬೇಕಾದರೆ ಮಿಕ್ಸಿಗೂ ಹಾಕ್ಕೋಬೋದು. ಇದಕ್ಕೆ ಸ್ವಲ್ಪ ಗರಂ ಮಸಾಲ ಯೂಸ್ ಮಾಡ್ಕೊಂಡಿದ್ದೀನಿ. ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿಬಿಡಲಿ, ಸ್ಮೆಲ್ ಹೋಗಬೇಕು. ಇವಾಗ ಹಸಿ ಬಟಾಣಿ ತೊಳೆದು ಇಟ್ಕೊಂಡಿದ್ದೆನಲ್ಲ ಅದು ಹಾಕ್ಕೊಂಬಿಟ್ಟು ಫ್ರೈ ಮಾಡ್ಕೊಂಬಿಡೋಣ. ಹಸಿ ಬಟಾಣಿ ಏನು ಜಾಸ್ತಿ ಬೇಯಿಸೋದೇನು ಬೇಕಾಗಿರಲ್ಲ. ಇವಾಗ ಸೀಸನ್ ಇರೋದ್ರಿಂದ ಬಟಾಣಿಲಿ ಏನು ಹಾಕಿ ಮಾಡಿದ್ರು ತುಂಬ ಚೆನ್ನಾಗಿ ಬರುತ್ತೆ, ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಇವಾಗ ಸ್ವಲ್ಪ ಇದು ಫ್ರೈ ಆಗಿಬಿಡಲಿ ಚೆನ್ನಾಗೆ. ಇಷ್ಟು ಫ್ರೈ ಆಗಿದ್ದು ಸಾಕು. ನೋಡಿ ಅಕ್ಕಿ ನಾನು ಇದರಲ್ಲಿ 2.5 ಗ್ಲಾಸ್ ತೊಗೊಂಡಿದ್ದೀನಿ. 2.5 ಗ್ಲಾಸ್ಗೆ ನಾನು 5 ಗ್ಲಾಸ್ ನೀರು ಹಾಕ್ತೀನಿ. ಅಕ್ಕಿನೂ ಅಷ್ಟೇ ನಾರ್ಮಲ್ ಅಕ್ಕಿ, ಸ್ಟೀಮ್ ಅಕ್ಕಿ ಥರ ಬರುತ್ತಲ್ಲ ಅದನ್ನೇ. ಇವಾಗ ಅದು ಫ್ರೈ ಆಗಿದೆ. ನೀರು ಹಾಕ್ಕೊಂಬಿಡ್ತಾಯಿದ್ದೀನಿ 5 ಗ್ಲಾಸು. ನೀರು ಹಾಕ್ಕೊಂಡು ಸ್ವಲ್ಪ ಬಿಸಿ ಮಾಡೋಕ್ಕೆ ಇಟ್ಬಿಡೋಣ. ನೀರು ಬಿಸಿ ಆಗಲಿ. ಅಷ್ಟರಲ್ಲಿ ನಾನು ಅಕ್ಕಿ ತೊಳ್ಕೊಂಬಂದ್ಬಿಡ್ತೀನಿ. ಉಪ್ಪು ನಾನು ನೋಡ್ಕೊಂಡು ಹಾಕ್ಕೊಂಡಿದ್ದೆ, ಸ್ವಲ್ಪ ಕಮ್ಮಿ ಅನ್ನಿಸ್ತು. ಉಪ್ಪು ಮತ್ತು ಖಾರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಹಾಕ್ಕೊಂಬಿಡಿ. ನಾನಿಲ್ಲಿ 2.5 ಗ್ಲಾಸ್ಗಲ್ವ, ಅದಕ್ಕೆ ಒಂದು 10 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೆ ಅಷ್ಟೇ. ಇವಾಗ ಅಕ್ಕಿ ತೊಳೆದು ಇಟ್ಕೊಂಡಿದ್ದೀನಿ. ಇವಾಗ ಇದು ನೀರು ಬಿಸಿ ಆಗಿದೆ, ಅಕ್ಕಿ ಹಾಕ್ಕೊಂಬಿಡೋಣ ಬನ್ನಿ. ಅಕ್ಕಿ ಹಾಕ್ಕೊಂಡು ಸ್ವಲ್ಪ ಬಿಸಿ ಅಲ್ಲಾಡಿಸ್ಬಿಟ್ಟು ಇದನ್ನು ಕುಕ್ಕರ್ ಮುಚ್ಕೊಂಬಿಡೋಣ. ನಾನು 1 ವಿಷಿಲ್ ಹಾಕ್ತೀನಿ ಅಷ್ಟೇ, ಉದ್ದುದ್ರು ಬರಬೇಕಲ್ಲ, 1 ವಿಷಿಲ್ ಹಾಕಿ ತೆಗ್ದಿದ್ದೀನಿ. ನೋಡಿ ಎಷ್ಟು ಉದ್ದುದ್ರು ಆಗಿದೆ ಅಂದರೆ ಅನ್ನ ಅಂತೂ ಎಷ್ಟು ತಿಂತಾಯಿದ್ರೆ ಗೊತ್ತಾಗೋದೇ ಇಲ್ಲ ಹೆಂಗೆ ಖಾಲಿ ಆಗ್ತಾಯಿದೆ ಅಂತ. ನನ್ನ ಮಕ್ಕಳಂದ್ರು ಬಾಯಿ ಚಪ್ಪರ್ಸ್ಕೊಂಡು ತಿಂತಾಯಿದ್ರು, ಅಷ್ಟು ಸಖತ್ತಾಗಿದೆ ಮಾತ್ರ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು. ಇದೊಂದು ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ, ಕಮೆಂಟ್ ಮಾಡಿ, ಇಷ್ಟ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ನೋಡ್ತಾಯಿದ್ರೆ ಬಾಯಲ್ಲಿ ನೀರು ಬರ್ತಾಯಿದೆ. ಓಕೆ ಬಾಯ್, ಥ್ಯಾಂಕ್ ಯು.